ನಶೆ ಮುಕ್ತ ಕರ್ನಾಟಕಕ್ಕಾಗಿ ಮ್ಯಾರಥಾನ್ ನಡೆದಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ಗೆ ಚಾಲನೆ ದೊರೆತಿದೆ. ಡಿಸಿ ಡಾಕ್ಟರ್ ಕುಮಾರ್, ಎಸ್ಪಿ ಶೋಭಾರಾಣಿ, ಗಿಲ್ಲಿ ನಟನಿಂದ ಚಾಲನೆ ದೊರೆತಿದೆ. ಮಂಡ್ಯದಲ್ಲಿ ನಶೆ ಮುಕ್ತ ಕರ್ನಾಟಕಕ್ಕಾಗಿ ಮ್ಯಾರಥಾನ್ ನಡೆದಿರೋದು. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ಗೆ ಚಾಲನೆ ಸಿಕ್ಕಿರೋದು. ಡಿಸಿ ಡಾಕ್ಟರ್ ಕುಮಾರ್, ಎಸ್ಪಿ ಶೋಭಾರಾಣಿ, ಗಿಲ್ಲಿ ನಟನಿಂದ ಚಾಲನೆ ಸಿಕ್ಕಿದೆ. ಮ್ಯಾರಥಾನ್ ಮೂಲಕ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿಯನ್ನ ಹೇಳಲಾಗ್ತಾ ಇದೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗಿದ ಮ್ಯಾರಥಾನ್ ಇದು. ಪೊಲೀಸ್ ಇಲಾಖೆಯಿಂದ ನಡೆದ ಮ್ಯಾರಥಾನ್ನಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಇದೊಂದು ಒಳ್ಳೆಯ ನಡೆ. ಡ್ರಗ್ಸ್ ಮುಕ್ತ ಅಭಿಯಾನಕ್ಕಾಗಿ ಇದೀಗ ಮ್ಯಾರಥಾನ್ ಅನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ನಡೆದಿರುವಂತಹ ಮ್ಯಾರಥಾನ್ ಇದು. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಿದ್ದಾರೆ. ಇದರಲ್ಲಿ ಡಿಸಿ ಡಾಕ್ಟರ್ ಕುಮಾರ್ ಅವರು, ಎಸ್ಪಿ ಶೋಭಾರಾಣಿ ಹಾಗೂ ಬಿಗ್ ಬಾಸ್ ವಿನ್ನರ್, ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅವರಿಂದ ಚಾಲನೆ ದೊರೆತಿದೆ. ಮ್ಯಾರಥಾನ್ ಮೂಲಕ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗಿದೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗಿದೆ ಈ ಮ್ಯಾರಥಾನ್. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಮ್ಯಾರಥಾನ್ ಆಗ್ತಿರೋದು, ಮ್ಯಾರಥಾನ್ಗೆ ಚಾಲನೆಯನ್ನ ನೀಡ್ತಾ ಇರೋದು. ಪೊಲೀಸ್ ಇಲಾಖೆಯಿಂದ ನಡೆದ ಈ ಮ್ಯಾರಥಾನ್ನಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದಾರೆ.